ನೋಡಿ ಇದನ್ನು ನೋಡಿದ್ರೆ ನನಗೆ ನನ್ನ ಫ್ರೆಂಡ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಚಾನಲ್. ಇವತ್ತು ಡೇ 8 ಶೋಲ್ಡರು ಮತ್ತು ಲೆಗ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಲೆಗ್ಸು ತುಂಬ ಕಮ್ಮಿ ಮಾಡೋದು ನಾನು, ಆದರೆ ಇವತ್ತು ಹೆಂಗಿದ್ರು ಫ್ರೈಡೇ, ಸೊ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಆಮೇಲೆ ಇವತ್ತೇನು ಅಂದರೆ ಬಸ್ ಸ್ಟ್ರೈಕ್ ಇರೋದ್ರಿಂದ ನಾನು ಮನೆಯಲ್ಲೇ ಕೆಲಸ ಮಾಡ್ತಾಯಿದ್ದೆ, ಸೊ ಅದಕ್ಕೆ ಬೇಗ ಬಂದುಬಿಟ್ಟಿದ್ದೀನಿ 3:30ಗೆ. ಸೊ ಬನ್ನಿ ಶೋಲ್ಡರ್ಸ್ ಮತ್ತು ಲೆಗ್ಸ್ ಮಾಡೋಣ. ನೋಡಿ ಜಿಮ್ ಅಂತ ಬಂದ್ವಿ, ಬೇಗ ಬಂದರೆ ಸ್ವಲ್ಪ ನೋಡಿ ಇವತ್ತಾಗಿತ್ತು ಬ್ಯಾಕ್ ಮತ್ತು ಲೆಗ್ ಡೇ. ಏನಕ್ಕೆ ವೀಡಿಯೋ ನೀಟಾಗಿ ಮಾಡೋಕ್ಕಾಗಲ್ಲ ಅಂದರೆ ತುಂಬ ಜನ ಇರ್ತಾರೆ. ಆಮೇಲೆ ಈ ಜರ್ಮನಿ ಜಿಮ್ಸಲ್ಲಿ ನಮಗೆ ಗೊತ್ತಿಲ್ಲ ಟ್ರೈಪಾಡ್ಸ್ ಹೆಂಗೆ ಇಡಬೇಕು, ಎಷ್ಟು ಫ್ರೀ ಇರುತ್ತೋ ಏನೋ ಅಂತ. ಆ ಫಿಟ್ನೆಸ್ ಅಂತ ಹೆವಿ ಫುಲ್ ರಶ್ ಇರುತ್ತೆ ಯಾವಾಗಲೂ. ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ, ಆದರೆ ಬಾಡಿ ನೀಟ್ ಕ್ರೇಜಿಯಾಗಿ ಮಾಡಿದಾಗ ಅವತ್ತು ನೀಟಾಗಿ ಟ್ರೈಪಾಡ್ ಇಟ್ಟು ಮಾಡ್ತೀನಿ. ನೋಡಿ ಇದು ಗ್ರೀನ್ ಆಗೋವರೆಗೂ ಹೋಗೋಕ್ಕಾಗಲ್ಲ, ಈಗ ಬಿಸಿಲು ಬೇರೆ ಸರಿಯಾಗಿದೆ. ನೋಡಿ ಇದನ್ನು ನೋಡಿದ್ರೆ ನನಗೆ ನನ್ನ ಫ್ರೆಂಡ್ ಒಬ್ಬರು ನೆನಪಾಗ್ತಾರೆ. ನೋಡಿ ಫ್ರೈಡೇ ರಾತ್ರಿ ಆದರೂ ಏನಕ್ಕೋ ಗೊತ್ತಿಲ್ಲ, ಫುಲ್ ಸ್ಟ್ರೀಟ್ಸ್ ಖಾಲಿ ಇದೆ. ಆಮೇಲೆ ಬಂದು ಇಲ್ಲಿವರೆಗೂ ಒಂದು ಇಂಡಿಯನ್ ರೆಸ್ಟೋರೆಂಟ್ ನೋಡಿರಲಿಲ್ಲ, ಆದರೆ ಇವತ್ತು ನೋಡ್ತಾ ಇದ್ದೀನಿ. ಸೊ ನೋಡಿ ಬಾಳೆಹಣ್ಣು ತೊಗೊಂಡಿದ್ದು ಮನೆಗೆ ಹೋಗೋದಕ್ಕೆ ಹೋಗ್ತಾಯಿದ್ದೀನಿ. ಸೊ ಇವತ್ತು ಡೇ 8 ಕೊನೆಯದಾಗಿರುತ್ತೆ. ಸೊ ನಾಳೆಯಿಂದ ಡೇ 9ಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ